ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಕನ್ನಡಿಗರ ಮನೆ ಮಾತಾಗಿರುವ ಆಸೆ ಸೀರಿಯಲ್ನ ಮುಕ್ತ ಮನಸ್ಸಿನ ಮೀನಾ ಪಾತ್ರದ ಮೂಲಕ ಎಲ್ಲರ ಹೃದಯ ಗೆದ್ದಿರುವ ನಟಿ ಪ್ರಿಯಾಂಕಾ DS ಅವರು. ಅವರ ಜೀವನದ ಬಗ್ಗೆ ತಿಳಿಯೋಣ ಬನ್ನಿ. ಅವರು ಎಲ್ಲಿ ಹುಟ್ಟಿದ್ದು, ಶಿಕ್ಷಣ ಏನು, ನಾಟಕ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ, ಹಾಗೆ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ನೀವು ಏನಾದರೂ ಮೀನಾ ಫ್ಯಾನ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಪ್ರೀತಿಯನ್ನು. ಪ್ರಿಯಾಂಕಾ ಅವರು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಸುಂದರವಾದ ಮಲೆನಾಡಿನ ಭಾಗವಾದ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ. ಇವರು ಅಪ್ಪಟ ಕನ್ನಡದ ಪ್ರತಿಭೆ. ಬಾಲ್ಯದಿಂದ ಕಲೆ ಮತ್ತು ನಟನೆಯಲ್ಲಿ ಇವರಿಗೆ ತುಂಬಾನೇ ಆಸಕ್ತಿ ಇತ್ತು. ಸಣ್ಣ ವಯಸ್ಸಿನಲ್ಲೇ ವೇದಿಕೆ ಮೇಲೆ ಮಿಂಚುವ ಕನಸು ಕಂಡವರು ಇವರು. ಇನ್ನು ಇವರ ಎಜುಕೇಶನ್ ಬಗ್ಗೆ ಹೇಳೋದಾದರೆ ಪ್ರೈಮರಿ ಮತ್ತು ಹೈಸ್ಕೂಲನ್ನು ಸಾಗರದಲ್ಲೇ ಮುಗಿಸ್ತಾರೆ. ಆಮೇಲೆ ಗ್ರ್ಯಾಜುಯೇಷನ್ಗೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಇವರು ಗ್ರ್ಯಾಜುಯೇಟ್ ಆಗಿದ್ದು ನಟನೆ ಜೊತೆ ಓದಿಗೂ ಅಷ್ಟೇ ಪ್ರಾಮುಖ್ಯತೆ ನೀಡಿದ್ದಾರೆ ಅನ್ನೋದು ಖುಷಿ ಆಗತ್ತೆ. ಇನ್ನು ಅವರ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಇವರ ಮನೆಯಲ್ಲಿ ತಂದೆ ತಾಯಿ ಹಾಗೆ ಒಬ್ಬ ಅಣ್ಣ ಇದ್ದಾನೆ. ಇವರ ಇಡೀ ಕುಟುಂಬ ಇವರ ಸಾಧನೆಗೆ ತುಂಬಾನೇ ಸಪೋರ್ಟ್ ಮಾಡತ್ತಂತೆ. ರಿಯಲ್ ವಿಷಯಕ್ಕೆ ಬಂದರೆ ಇವರು ಟಿಕ್ ಇಂದ ಬಂದವರು ಅಂತಾನೆ ಹೇಳ್ಬೋದು. ಟಿಕ್ ಅಲ್ಲಿ ಇವರಿಗೆ ಒಳ್ಳೆ ಡ್ಯಾನ್ಸ್ ಬರ್ತಾ ಇದ್ರಿಂದ ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ರು. ಆಮೇಲೆ ಡಬ್ಬಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲರ ಮನ ಸೆಳೆದ್ರು. ಅದೇ ಥರ ಪುಣ್ಯವತಿಯನ್ನು ಕಲರ್ಸ್ ಕನ್ನಡ ಚಾನೆಲ್ನ ಮನ ಸೆಳೆದ್ರು. ಆಗ ಅವರ ನಟನೆಯಲ್ಲೇ ಅವರು ಫಸ್ಟ್ ಇದ್ರಾಗೆ ಸಕ್ಸಸ್ ಆಗ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಆದರೆ ಆ ಸೀರಿಯಲ್ಲು ತುಂಬ ದಿವಸ ಹೋಗಿಲ್ಲ. ಆಮೇಲೆ ನೋಡಿ ಸಿಕ್ಕಿದೆ ಆಸೆ ಸೀರಿಯಲ್. ಅದಾದಮೇಲೆ ಎಲ್ಲ ಹಿಸ್ಟ್ರಿನೇ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಅವರು ಒಂದು ಕಾರನ್ನು ಪರ್ಚೇಸ್ ಮಾಡಿ ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡಿದರು. ಅವರ ದುಡ್ಡಲ್ಲೇ ಕಾರನ್ನು ಪರ್ಚೇಸ್ ಮಾಡಿರೋದು ಅವರಿಗೆ ತುಂಬಾ ಖುಷಿ ಇದಂತೆ. ಹಾಗೆ ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಅವರ ಕಷ್ಟದ ದಿನಗಳನ್ನು ಸಹಿತ ನೆನೆಸ್ಕೊಂಡಿದ್ದಾರೆ. ಹೇಗೆ ಗೊತ್ತೇ ಇರುತ್ತೆ, ಆಸೆ ಸೀರಿಯಲ್ನಲ್ಲಿ ಮೀನಾ ಆಗಿ ಅಬ್ಬರಿಸ್ತಾ ಇದ್ದಾರೆ. ಹೂಮಾರೋ ಹುಡುಗಿ ಪಾತ್ರದಲ್ಲಿ ಇವರ ನಟನೆ ಬಹಳ ಸಹಜವಾಗಿದೆ ಅಂತ ಹೇಳ್ಬೋದು. ಸೀರಿಯಲ್ ಅಂತೂ ಇನ್ನೂ ಅದ್ಭುತ. ಹಾಗೆ ಇವರ ಹಾಬೀಸ್ ನೋಡೋದಾದರೆ ಇವರಿಗೆ ಟ್ರಾವೆಲ್ ಅಂದ್ರಂತೂ ತುಂಬಾ ಇಷ್ಟ ಅಂತೆ. ಹೊಸ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋದು, ಹಾಗೆ ಇವರು ಅಡ್ವೆಂಚರಸ್ ಕೂಡ ಇದ್ದಾರೆ. ಟ್ರೆಕ್ಕಿಂಗ್ ಮೂಲಕ ಪ್ರಕೃತಿಯ ನಡುವೆ ಕಾಲ ಕಳೆಯೋದು ಇವರಿಗೆ ಅಚ್ಚುಮೆಚ್ಚು. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ತುಂಬಾ ಆ್ಯಕ್ಟಿವ್ ಇರ್ತಾರೆ. ರೀಲ್ಸ್ ಮಾಡ್ತಾರೆ, ವ್ಲಾಗ್ ಮಾಡ್ತಾರೆ. ಸೊ ವ್ಲಾಗ್ ಜೊತೆ ಅವರು ಅಭಿಮಾನಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿರಲಿಕ್ಕೆ ಇಷ್ಟಪಡ್ತಾರಂತೆ. ಇನ್ನು ಎಲ್ರೂ ಕಾದ್ ನೋಡ್ತಾ ಇರೋ ಅವರ ನೆಟ್ವರ್ತ್ ಹಾಗೆ ಬಿಸ್ನೆಸ್. ಕೇವಲ ನಟನೆಯಷ್ಟೇ ಅಲ್ಲ, ಪ್ರಿಯಾಂಕಾ ಅವರು ಈಗ ಯಶಸ್ವಿ ಉದ್ಯಮಿ ಕೂಡ ಆಗಿದ್ದಾರೆ. ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇವರು ವ್ಲಾಗು ಆಮೇಲೆ ರೀಲ್ಸ್ ಮೂಲಕ ದುಡ್ಡನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಅವರು ಕಿರುತೆರೆಯ ಟಾಪ್ ಒಬ್ಬರಲ್ಲಿ ಆಗಿರೋದ್ರಿಂದ ಮೂಲಗಳ ಪ್ರಕಾರ ಇವರದ್ದು ಒಟ್ಟು ನೆಟ್ವರ್ತ್ 50 ಲಕ್ಷದಿಂದ 1 ಕೋಟಿ ಇರ್ಬೋದು ಅಂತ ಹೇಳಲಾಗಿದೆ. ಇವರು ಪ್ರತಿ ಎಪಿಸೋಡ್ಗೂ ಉತ್ತಮ ಸಂಭಾವನೆಯನ್ನೇ ಪಡಿತಾರಂತೆ. ಕಠಿಣ ಪರಿಶ್ರಮ ಮತ್ತು ಸರಳತೆಯೇ ಪ್ರಿಯಾಂಕಾ ಅವರ ಯಶಸ್ಸಿನ ಗುಟ್ಟು ಅಂತ ಹೇಳ್ಬೋದು. ಅವರ ಮುಂದಿನ ಎಲ್ಲ ಕೆಲಸಗಳಿಗೂ ನಮ್ಮದೊಂದು ಶುಭ ಹಾರೈಕೆ ಇರಲಿ. ನಿಮಗೂ ಆಸೆ ಸೀರಿಯಲ್ ಮೀನಾ ಪಾತ್ರ ಇಷ್ಟ ಆಗ್ತಾ ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.